ಪ್ರಿಯ ಕೇಳಿಗರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ಮಕ್ಕಳ ಫಿಸಿಯೋಥೆರಪಿಸ್ಟ್ ಆಗಿರ್ತಕ್ಕಂಥ ಡಾಕ್ಟರ್ ಟಿ ವೈಷ್ಣವಿ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಮಕ್ಕಳಿಗೆ ಈ ಫಿಸಿಯೋಥೆರಪಿಯ ಮಹತ್ವ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಫಿಸಿಯೋಥೆರಪಿ ಅಂತ ತಕ್ಷಣವೇ ಸಾಮಾನ್ಯವಾಗಿ ವಯಸ್ಸಾದವರಿಗೆ ಅಥವಾ ಮಧ್ಯವಯಸ್ಕರಿಗೆ ಬರ್ತಕ್ಕಂಥ ಸಮಸ್ಯೆಗಳಿಗೆ ಫಿಸಿಯೋಥೆರಪಿ ಮಾಡಿಸ್ಕೊಳ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆಗಳು ಕಂಡು ಬರ್ತಿರ್ತದೆ. ಬೆನ್ನು ನೋವು, ಕತ್ತು ನೋವು ಅಥವಾ ಮೂಳೆ ನೋವು, ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕಂಡು ಬರ್ತದೆ. ವಯಸ್ಕರಲ್ಲಿ ಕೂಡ ಸಾಕಷ್ಟು ರೀತಿಯ ಸಮಸ್ಯೆಗಳು ಕಂಡು ಬಂದಾಗ ಅದಕ್ಕೆ ಪರಿಹಾರ ಅಂದರೆ ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾರೆ. ಫಿಸಿಯೋಥೆರಪಿ ಮಾಡೋದ್ರಿಂದ ಆ ನೋವು ಶಮನ ಆಗ್ತದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಮಕ್ಕಳಿಗೆ ಫಿಸಿಯೋಥೆರಪಿ ಮಾಡಿಸ್ಕೊಳ್ತಕ್ಕಂಥದ್ದು ಏನು, ಇದು ಮಕ್ಕಳಿಗೆ ಯಾಕೆ ಮಾಡ್ತಾರೆ, ಇದಕ್ಕೇನು ಕಾರಣ, ಮಕ್ಕಳಿಗೆ ಫಿಸಿಯೋಥೆರಪಿ ಮಾಡಿಸೋದ್ರಿಂದ ಯಾವ ಕಾಯಿಲೆ ಬಂದಿರತಕ್ಕಂಥ ಮಕ್ಕಳಿಗೆ ಫಿಸಿಯೋಥೆರಪಿ ಮಾಡಿಸ್ಬೇಕು, ಅದರ ಉದ್ದೇಶ ಏನು ಅನ್ನೋದನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡ್ತಾರೆ ಇವತ್ತು ವೈದ್ಯರು. ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ತೆ ಮೇಡಮ್, ಈಗ ಮಕ್ಕಳಿಗೆ ಫಿಸಿಯೋಥೆರಪಿ ಮಾಡಿಸೋದಂದ್ರೆ ಇದು ವಿಶೇಷ. ಈಗ ಯಾವ ಕಾಯಿಲೆ ಬಂದಾಗ ಮಕ್ಕಳಿಗೆ ಫಿಸಿಯೋಥೆರಪಿ ಮಾಡಿಸ್ಬೇಕು ಅನ್ನೋದು? ಇವಾಗ ನಾವು ಮಕ್ಕಳ ಅಂತಂತಂದ್ರೆ ನಾವು ಹುಟ್ಟಿದ ತಕ್ಷಣ ಮಕ್ಕಳಿಂದ ಹಿಡ್ಕೊಂಡು 18 ವರ್ಷ ಇರೋ ಮಕ್ಕಳು ತನಕ ನಾವು ಫಿಸಿಯೋಥೆರಪಿ ಮಾಡ್ತೀವಿ. ಪೀಡಿಯಾಟ್ರಿಕ್ ಅಂತ ಮಕ್ಕಳು ಅಂತ ಪೀಡಿಯಾಟ್ರಿಕ್ ಗ್ರೂಪ್ ಅಂತಂದ್ರೆ ಇಷ್ಟು ರೇಂಜ್ ಆಗಲಿ ಬರುತ್ತೆ. 18 ವರ್ಷದ ಒಳಗಿನ ಮಕ್ಕಳು, 18 ವರ್ಷದಿಂದ ಕೆಳಗಿರೋ ಮಕ್ಕಳು ಎಲ್ಲರೂ ಬರ್ತಾರೆ. ನಾವು ಫಿಸಿಯೋಥೆರಪಿ ಅಂತ ಹೇಳಿ ನಾವು ಹುಟ್ಟಿದ ತಕ್ಷಣ ಆಗಿದೋ ಮಕ್ಳಿಗೆ ಏನು ಸಮಸ್ಯೆ ಆಗಿರುತ್ತೆ ಅವಾಗಿಂದ ಹಿಡ್ಕೊಂಡು ಬೆಳೆವ ಮಕ್ಕಳದಲ್ಲೂ ಮಾಡ್ತೀವಿ. ಮುಂಚೆ ಎಲ್ಲರಿಗೂ ಗೊತ್ತಿದ್ದ ತರ ಇರೋದು, ನಾವು ಜಾಸ್ತಿ ಬೆಳವರಿಕೆ ಆಗಿದ್ದು ಮಕ್ಕಳು ಇರ್ತಾರೆ, ಯಾರಿಗೆ ನಡೆಕೆ ಕಷ್ಟ ಆಗಿರ್ಬೋದು, ಬೆಳವರಿಕೆ ಮಾಡೋದ್ರಲ್ಲಿ ಕಷ್ಟ ಆಗಿರ್ಬೋದು, ಕತ್ ಹಿಡ್ಕೊಳ್ಳೋದು, ತಿರ್ಗೋದು, ಅಂಬೆಗಾಲಲ್ಲಿ ಹೋಗೋದು, ನಿಂತ್ಕೊಳ್ಳೋದು, ಸ್ವಂತ ಕೆಲಸ ಮಾಡೋದು ಎಲ್ಲ ಕಷ್ಟ ಆಗಿರುತ್ತೆ. ಅವರಿಗೆ ನಾವು ಫಿಸಿಯೋಥೆರಪಿ ಮಾಡ್ತೀವಿ ಅಂತ ಸ್ವಲ್ಪ ಮುಂಚೆ ಗೊತ್ತಿದಂಗೆ ಇದೆ. ಆದ್ರೆ ಇವಾಗ ಸ್ವಲ್ಪ ಮುಂಚೆ ಒಂದು ಸ್ವಲ್ಪ ವರ್ಷಗಳಿಂದ ಇನ್ನ ಏನ್ ಬರ್ತಿದೆ ಅಂತಂದ್ರೆ ICU ಅಲ್ಲಿ ಯಾವ ಸಣ್ಣ ಮಕ್ಕಳು 1 ತಿಂಗಳಕ್ಕಿಂತ ಮುಂಚೆ ಇದ್ದಿದ್ದು ಮಕ್ಕಳದ್ದು ಇರ್ತವೆ, ಅವರಿಗೆ ICU ಅಲ್ಲೂ ನಾವು ಫಿಸಿಯೋಥೆರಪಿ ಮಾಡ್ತೀವಿ. ICU ಅಲ್ಲಿ ಸಣ್ಣ ಮಕ್ಕಳು ಆಗಿರ್ತವೆ ಅಡ್ಮಿಟ್. ಯಾಕಾಗಿರ್ತವೆ ಅಂತಂದ್ರೆ ಉಸಿರಾಡಕ್ಕೆ ಕಷ್ಟ ಆಗಿರ್ಬೋದು, ಹುಟ್ಟಿದ ತಕ್ಷಣ ಹತ್ತಿರಲ್ಲ. ಹುಟ್ಟಿದ ತಕ್ಷಣ ಹತ್ತಿಲ್ಲ ಅಂತಂದ್ರೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಅಂದ್ರೆ ಮಗುಂದು ಲಂಗ್ಸ್ ಅಲ್ಲಿ ಸ್ವಲ್ಪ ತೊಂದರೆ ಆಗಿದೆ, ಚೆನ್ನಾಗಿ ಉಸಿರಾಡ್ತಿಲ್ಲ, ಕಸ ಕುಡ್ದಿದೆ ಅಂತ ಹೇಳಿ ತುಂಬಾ ರೀಸನ್ಸ್ ಆಗಿ ಇರುತ್ತೆ. ಸೊ ಅದರಿಂದ ನಾವು ಒಳಗಡೆ ಕಸ ತುಂಬಿದೆ, ಏನಾದ್ರು ಕಷ್ಟ ಆಗಿದೆ ಅಂತ ಮಗುಗೆ ಮಷಿನ್ ಮೇಲೆ ಆಗಿರುತ್ತೆ ಅವಾಗ. ಸೊ ನಮ್ದು ಕೆಲಸ ಏನ್ ಬರುತ್ತೆ ಅಂದ್ರೆ ಡಾಕ್ಟರ್ ಅವ್ರ ಕೆಲಸ ಮಾಡ್ಕೊಂತ ನಮ್ಗೆ ಏನು ಹೇಳ್ತಾರೆ ಅಂತಂದ್ರೆ ಮಕ್ಕಳದಲ್ಲಿ ಕಫ ಇದೆ ಅಂತ ಹೇಳಿ, ಉಸಿರಾಡಕ್ಕೆ ಕಷ್ಟ ಆಗ್ತಿದೆ, ಉಸಿರಾಡಕ್ ಆಗ್ತಿಲ್ಲ, ಕೈ ಕಾಲು ಸರಿಯಾಗಿ ಅಳ್ಳಾಡಿಸ್ತಿಲ್ಲ, ಯಾಕಂದ್ರೆ ಬ್ರೈನಿಗೆ ಚೆನ್ನಾಗಿ ಆಕ್ಸಿಜನ್ ಹೋಗ್ತಿಲ್ಲ ಅಂತ ಹೇಳಿ ನಮ್ದು ಅಲ್ಲಿ ಕೆಲಸ ಬರೋದು. ನಾವು ಏನ್ ಮಾಡ್ತೀವಿ ಅಂದ್ರೆ ಫಿಸಿಯೋಥೆರಪಿ, ಚೆಸ್ಟ್ ಫಿಸಿಯೋಥೆರಪಿ ಅಂತ ಮಾಡ್ತೀವಿ, ರೆಸ್ಪಿರೇಟರಿ ಫಿಸಿಯೋಥೆರಪಿ ಅಂತ ಮಾಡ್ತೀವಿ ICU ಅಲ್ಲಿ. ಸಣ್ಣ ಮಕ್ಕಳು ಇದೆಲ್ಲ 5 ದಿನ ಮಕ್ಕಳು, 10 ದಿನ ಮಕ್ಕಳು, ಅದ್ರಲ್ಲಿಂದಾನೇ ನಾವು ಸ್ಟಾರ್ಟ್ ಮಾಡೋದು. ಚೆಸ್ಟ್ ಫಿಸಿಯೋಥೆರಪಿಯಲ್ಲಿ ನಾವು ಬೇರೆ ಬೇರೆ ಟೆಕ್ನಿಕ್ಸ್ ಎಲ್ಲ ಇರುತ್ತೆ ನಮ್ದು, ಅದೆಲ್ಲ ರಿಸರ್ಚ್ ಬ್ಯಾಕ್ಡ್ ಟೆಕ್ನಿಕ್ಸ್ ನಮ್ದು. ಅದೆಲ್ಲ ಮಾಡ್ಕೊಂಡು ಮಕ್ಕಳಿಗೆ ಉಸಿರಾಡಕ್ಕೆ ನಾವು ಸ್ವಲ್ಪ ಕಷ್ಟ ಏನಾಗಿರುತ್ತೆ ಅದು ಸುಲಭ ಮಾಡಿ ಕೊಡ್ತೀವಿ. ಅದರಿಂದ ನಾವು ಸೆಕ್ರಿಷನ್ಸ್ ಏನಿರುತ್ತೆ ಅಂದ್ರೆ ಕಫ ಏನಿರುತ್ತೆ ಅದು ತೆಗೆಯಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ಕೈ ಕಾಲು ಅಳ್ಳಾಡ್ಸಕ್ಕೆ ಸ್ವಲ್ಪ ಕಷ್ಟ ಆಗಿರೋದು ಸ್ವಲ್ಪ ನಾವು ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ. ಸ್ಟಿಮ್ಯುಲೇಷನ್ ಅಂತಂದ್ರೆ ಕೈ ಮೂವ್ಮೆಂಟ್ ಬೇಕು ಮಗುಗೆ ಅಂತ, ಅದು ಮಾಡಕ್ ಪ್ರಯತ್ನ ಮಾಡ್ತೀವಿ. ಮತ್ತೆ ನಮ್ಗೆ ಗೊತ್ತಿದೆ ಮಗುಗೆ ಕಷ್ಟ ಆಗ್ತಿದೆ ಇವಾಗಿಂದಾನೆ ಅಂತ ಹೇಳಿ ಮುಂದೆ ನೆಕ್ಸ್ಟ್ ಸ್ಟೆಪ್ಗೆ ಮಾಡ್ತೀವಿ, ಅರ್ಲಿ ಇಂಟರ್ವೆನ್ಷನ್ ಅಂತ ಹೇಳ್ತೀವಿ. ಮಗುಗೆ ಫಸ್ಟ್ ಉಸಿರಾಡಕ್ಕೆ ಏನು ಡೇಂಜರ್ ಏನಿದೆ ಅದು ಹೊರಗೆ ಬರಬೇಕು. ಹೊರಗೆ ಬಂದಾದ್ಮೇಲೆ ಮಗು ಹಿಂಗೆ ಡಿಸ್ಚಾರ್ಜ್ ಆಗಬೇಕು ಅಂತಿದ್ದಾಗ ಆ ಟೈಮಲ್ಲಿ ನಾವು ಹೇಳ್ತೀವಿ ಹಿಂಗೆ ಮಗುಗೆ ತಲೆಯಲ್ಲಿ ಆಕ್ಸಿಜನ್ ಸರಿಯಾಗಿ ಹೋಗಿರ್ಲಿಲ್ಲ, ಆ ಥರ ಏನಾದ್ರು ಕಷ್ಟ ಇದ್ರೆ ಮುಂದೆ ಪ್ರಾಬ್ಲಮ್ ಆಗ್ಬೋದು ಬೆಳವರಿಕೆನಲ್ಲಿ ಅಂತ. ಆವಾಗ ನಾವು ಮತ್ತೆ ನಮ್ಮ ಫಿಸಿಯೋಥೆರಪಿ ಸ್ಟಾರ್ಟ್, ನ್ಯೂರೋ ಫಿಸಿಯೋಥೆರಪಿ ಅಂತ ಅದು ನಾವು ಸ್ಟಾರ್ಟ್ ಮಾಡ್ತೀವಿ. ಅವಾಗ ಇಷ್ಟು ಜಲ್ದಿಂದ ಸ್ಟಾರ್ಟ್ ಆಗಿ 18 ವರ್ಷ ಈ ತರ ಕಂಟಿನ್ಯೂ ಆಗುತ್ತೆ. ಈಗ ಮೇಡಮ್, ಚೆಸ್ಟ್ ಫಿಸಿಯೋಥೆರಪಿ ಅಂತ ಹೇಳಿದ್ರೆ ಏನು, ಚೆಸ್ಟ್ ಅದು ಏನು ಮಷಿನ್ ತರ ಮಾಡ್ತೀರಾ ಅಥವಾ ಬೇರೆ ಏನೋ ಟೆಕ್ನಿಕ್ ನಿಂದ ಮಾಡ್ತೀರಾ? ಯಾವ ತರ ಮಾಡ್ತೀರಾ? ಚೆಸ್ಟ್ ಫಿಸಿಯೋಥೆರಪಿ ಇದು ನಾವು ಸಣ್ಣ ಮಕ್ಕಳಲ್ಲಿ ಮಾಡ್ತಿದ್ವಿ. ಯಾರಿಗೆ ಉಸಿರಾಡಕ್ಕೆ ಕಷ್ಟ ಆಗಿರ್ಬೋದು, ಮತ್ತೆ ಬೇರೆ ಕಾಯಿಲೆಯಿಂದ ಉಸಿರಾಡಕ್ಕೆ ಕಷ್ಟ ಆಗಿರ್ಬೋದು, ನ್ಯೂಮೋನಿಯಾ ಆಗಿರ್ಬೋದು, ಮತ್ತೆ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅದು ಸಣ್ಣ ಮಕ್ಕಳಲ್ಲಿ ಹುಟ್ಟಿದ ತಕ್ಷಣ ಆಗಿರ್ತವೆ. ಅವಕ್ಕೆ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂದ್ರೆ ಮಕ್ಕಳಿಗೆ ಉಸಿರಾಡಕ್ಕೆ ಕಷ್ಟ ಆಗ್ತಿದೆ ಅಂತ ಅರ್ಥ. ಚೆಸ್ಟ್ ಫಿಸಿಯೋಥೆರಪಿ ಅಡಲ್ಟ್ಸ್ ಅಲ್ಲೂ ಮಾಡ್ತೇವೆ, ದೊಡ್ಡ ಮಕ್ಕಳ ದೊಡ್ಡ ಬೆಳವಣಿಗೆ ಆದ್ಮೇಲೂ. ಮತ್ತೆ ನಮ್ಮಂತವ್ರು ಯಾರು ಇರ್ತಾರೆ ಅವ್ರ ICU ಅಲ್ಲಿ ಚೆಸ್ಟ್ ಫಿಸಿಯೋಥೆರಪಿನೂ ಮಾಡ್ತಾರೆ.
ದೊಡ್ಡವರು ಯಾರು ICU ಅಲ್ಲಿ ಅಡ್ಮಿಟ್ ಆಗಿರ್ತಾರೆ ಸರ್ಜರಿ ಆದ್ಮೇಲೆ ಇಲ್ಲ ಉಸಿರಾಡಕ್ಕಾಗಿರೋ ಅದು. ಇದು ಸಣ್ಣ ಮಕ್ಕಳಲ್ಲಿ ಚೆಸ್ಟ್ ಫಿಸಿಯೋಥೆರಪಿ ಅಂತಂದ್ರೆ ನಾವು ಬೇರೆ ಬೇರೆ ಇರುತ್ತೆ. ಅಂದ್ರೆ ನಾವು ಮಷೀನ್ ಎಲ್ಲ ನಮ್ ಕೈ ಯೂಸ್ ಮಾಡ್ತೀವಿ ಇಲ್ಲಿ. ಒಂದು ಏನು ಮಾಡ್ತೀವಿ ಅಂತಂದ್ರೆ ಪರ್ಕಷನ್ ವೈಬ್ರೇಷನ್ ಅಂತ ಅದು ಹೇಳ್ತೀವಿ ನಾವು. ಅಂದ್ರೆ ನಾವು ಕೈಯಿಂದ ಸ್ವಲ್ಪ ಹಿಂಗೆ ತಟ್ಟದಂಗೆ ಎಲ್ಲ ಕಡೆ ತಟ್ಟಿ ಪೂರ್ತಿ ಅದ್ರದ್ದು ಏನು ಕಫ ಇದೆ ಒಂದ್ ಕಡೆ ನಮ್ದು ಲಂಗ್ಸ್ ಇಂದ ಸ್ವಲ್ಪ ಮಧ್ಯ ನಮ್ದು ವಿಂಡ್ ಪೈಪ್ ಇರುತ್ತೆ ನೋಡಿ, ಅಲ್ಲಿ ತಗೊಂಬರಕ್ ಪ್ರಯತ್ನ ಮಾಡ್ತೀವಿ. ಅದರಿಂದ ನಾವು ಸಕ್ಷನ್ ಮಾಡ್ಬೋದು, ಅಂದ್ರೆ ಒಂದು ಟ್ಯೂಬ್ ಹಾಕೊಂಡು ತೆಗಿಬಹುದು ಅದನ್ನ. ಅದರಿಂದ ಲಂಗ್ ಪೂರಾ ಕ್ಲಿಯರ್ ಆಗುತ್ತೆ ನಮ್ದು. ಅದು ಮಾಡ್ಬಿಟ್ಟು ನೆಕ್ಸ್ಟ್ ಅಂದ್ರೆ ಸಣ್ಣ ಮಕ್ಳಿಗೆ ಚೆನ್ನಾಗಿ ನಮ್ದು ಎದೆ ಚೆನ್ನಾಗಿ ಓಪನ್ ಆಗಿ ಕ್ಲೋಸ್ ಆಗ್ಬೇಕು ಉಸಿರಾಡ್ಬೇಕು ಅಂತಂದ್ರೆ. ಅದು ಸಣ್ಣ ಮಕ್ಕಳಲ್ಲಿ ಇದು ಎಲ್ಲ ತೊಂದರೆ ಆಗಿದಾಗಿಂದ, ಸಣ್ಣ ಮಕ್ಳು ಇದ್ದಿದಾಗಿಂದ ಅವ್ರದ್ದು ಮೆಚೂರ್ ಆಗಿರಂಗಿಲ್ಲ, ಸರಿ ಬೆಳ್ದಿರಂಗಿಲ್ಲ. ಅದರಿಂದ ಅದ್ರ ಸಲುವಾಗಿ ನಾವು ಪ್ರೆಷರ್ ಗ್ರೇಡಿಯಂಟ್ ಟೆಕ್ನಿಕ್ಸ್ ಅಂತ ಯೂಸ್ ಮಾಡ್ತೀವಿ. ಅಂತಂದ್ರೆ ಉಸಿರಾಡಿದಾಗ ಹೆಂಗೆ ನಮ್ದು ಹೊಟ್ಟೆ ದೊಡ್ಡದಾಗುತ್ತೆ, ಉಸಿರು ಬಿಟ್ಟಾಗ ನಮ್ದು ಹೆಂಗೋ ಹೊಟ್ಟೆ ಸಣ್ಣದಾಗುತ್ತೆ, ಆ ಥರ ಟೆಕ್ನಿಕ್ಸ್ ನಾವು ಆ ಥರ ಯೂಸ್ ಮಾಡಿಬಿಟ್ಟು ಸಣ್ಣ ಪಾಪುಗಳಲ್ಲಿ ನಾವು ನಮ್ಮ ಕೈಯಿಂದ ಆ ಗ್ರೇಡಿಯಂಟ್ಸ್ ಯೂಸ್ ಮಾಡಿ ಟೆಕ್ನಿಕ್ ಯೂಸ್ ಮಾಡಿ ಮಕ್ಕಳಿಗೆ ಮತ್ತೆ ಸ್ವಂತಾಗಿ ಉಸಿರಾಡಕ್ಕೆ ಹೆಲ್ಪ್ ಮಾಡ್ತೀವಿ. ಈಗ ಯಾವ ಥರ ರೀತಿಯ ಫಿಸಿಯೋಥೆರಪಿಗಳಿದಾವೆ ಈ ಮಕ್ಕಳಿಗೆ? ಅದೇ ಒಂದು ICU ಅಲ್ಲಿ ಮಾಡ್ತೀವಿ ನಾವು ಚೆಸ್ಟ್ ಫಿಸಿಯೋಥೆರಪಿ ಅಂತ ಹೇಳಿ. ICU ಅಲ್ಲಿ ಚೆಸ್ಟ್ ಫಿಸಿಯೋಥೆರಪಿ, ನ್ಯೂರೋಮಸ್ಕ್ಯುಲರ್ ಫಿಸಿಯೋಥೆರಪಿ ಅಂತ ಹೇಳ್ತೀವಿ. ಅಂತಂದ್ರೆ ಕೈ ಎಲ್ಲ ಅಳ್ಳಾಡ್ಸೋದು, ನಾವು ರೇಂಜ್ ಆಫ್ ಮೋಷನ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಮಕ್ಕಳು ಸ್ವಂತ ಕೈ ಮಾಡಲ್ಲ, ನಾವು ಹೇಳ್ದಂಗಂತೂ ಮಾಡಕ್ಕಾಗಲ್ಲ, ಸೊ ನಾವೇ ಮಾಡ್ತೀವಿ. ಅದಕ್ಕೆ ಪ್ಯಾಸಿವ್ ರೇಂಜ್ ಆಫ್ ಮೋಷನ್ ಅಂತ ಹೇಳ್ತೀವಿ. ಅಂದ್ರೆ ನಾರ್ಮಲ್ ಆಗಿ ಮಕ್ಕಳು ಸ್ವಲ್ಪ ಡಲ್ ಆಗಿದೆ, ಆಕ್ಸಿಜನ್ ಚೆನ್ನಾಗಿಲ್ಲ, ಮಕ್ಕಳು ಹೆಂಗೆ ನಾರ್ಮಲ್ ಆಗಿ ಕೈ ಕಾಲೆಲ್ಲ ಅಲ್ಲಾಡ್ಸ್ತಾರೆ ನೋಡಿ, ಆ ಥರ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಕೈ ಎಲ್ಲ ಅಂದ್ರೆ ಸ್ಟಿಮ್ಯುಲೇಷನ್ ಕೊಡ್ತಿದೀವಿ ನಾವು. ಕೈಯಿಂದ ಎಲ್ಲ ಅಲ್ಲಾಡ್ಸಿದ್ರೆ ಬ್ರೈನಿಗೆ ಹೋಗ್ತಾ ಇದೆ ಮೆಸೇಜ್ ಹೋಗ್ತಿದೆ, ನಾವು ಹಿಂಗೆ ಅಲ್ಲಾಡ್ಸ್ಬೇಕು ಅಂತ ಹೇಳಿ. ಅದು ಜಾಯಿಂಟ್ ಕಂಪ್ರೆಷನ್ ಅಂತ ಒಂದು ಹೇಳ್ತೀವಿ. ಅಂತಂದ್ರೆ ನಮ್ ಜಾಯಿಂಟ್ ಮಧ್ಯೆ ಸ್ವಲ್ಪ ಹಿಂಗ ಪ್ರೆಷರ್ ಹಾಕ್ದಂಗೆ. ಸೊ ನಮ್ ಜಾಯಿಂಟ್ ಮೇಲೆ ಪ್ರೆಷರ್ ಬಿದ್ದಾಗ ಮತ್ತೆ ಸ್ಟಿಮ್ಯುಲೇಷನ್ ಆಗುತ್ತೆ ಅದು. ಮತ್ತೆ ಸ್ವಲ್ಪ ಮಕ್ಕಳದಲ್ಲಿ ಏನಾಗುತ್ತೆ, ನಮ್ದು ಮಸಲ್ಸ್ ಏನಿರುತ್ತೆ ಅಲ್ಲ, ಅವು ಸ್ವಲ್ಪ ಟೈಟ್ ಆಗಿರುತ್ತೆ. ಅಂದ್ರೆ ಪೂರ್ತಿ ಕಾಲು ಮಡ್ಚಕ್ಕೆ ಸೀದಾ ಮಾಡಕ್ಕೆ ಆಗ್ತಿಲ್ಲ, ರಿಸ್ಟ್ರಿಕ್ಷನ್ ಇದೆ. ಸೊ ನಾವು ಸ್ಟ್ರೆಚಿಂಗ್ ಅಂತ ಮಾಡ್ತೀವಿ ಅದು ಮಕ್ಕಳಿಗೆ. ಬಟ್ ಇಂಟೆನ್ಸಿಟಿ ತುಂಬಾ ಕಮ್ಮಿ ಇರುತ್ತೆ, 10 ಸೆಕೆಂಡು ಬಿಟ್ಟು 2 ಸತೆ 3 ಸತೆ ಅಷ್ಟೇ ಮಾಡ್ತೀವಿ. ಇನ್ನ ಒಂದು ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ ಪೊಸಿಷನಿಂಗ್ ಅಂತ ಹೇಳ್ತೀವಿ. ಪೊಸಿಷನಿಂಗ್ ಅಂತಂದ್ರೆ ಮಕ್ಕಳಿಗೆ ತಿರ್ಗಕ್ಕೆ ಎಲ್ಲ ಆಗಕ್ಕಾಗಲ್ಲ. ಸೊ ನಾವು ಸ್ವಲ್ಪ ಪೊಸಿಷನಿಂಗ್ ಎಲ್ಲ ಮಾಡಿದ್ರೆ, ಅಂದ್ರೆ ಮಗುವಿಗೆ ಸೀದಾ ಮಲ್ಕೊಂಡಿದೆ, ಅದಕ್ಕೆ ನಾವು ಹಿಂಗೆ ಲೆಫ್ಟ್ ಸೈಡ್ ಮಲ್ಸೋದು, ಅಂತಂದ್ರೆ ಅಡ್ಡ ಮಲ್ಸೋದು, ಇಲ್ಲ ಪೂರ್ತಿ ಹೊಟ್ಟೆ ಮೇಲೆ ಮಲ್ಸೋದು. ಆ ತರ ಏನಾಗುತ್ತೆ, ಉಸಿರಾಡಕ್ಕೆ ಮಗುಗೆ ಸ್ವಲ್ಪ ಈಸಿ ಆಗುತ್ತೆ. ಮತ್ತೆ ನಮ್ದೇನ್ ಕಫ ಇರುತ್ತಲ್ಲ ಅದು ಡ್ರೈನ್ ಆಗಕ್ಕೆ ಸ್ವಲ್ಪ ಈಸಿ ಆಗುತ್ತೆ, ಗ್ರಾವಿಟಿಯಿಂದ ಹೆಲ್ಪ್ ತಗೊಂಡು ಸ್ವಲ್ಪ ಈಸಿ ಆಗುತ್ತೆ ಪೊಸಿಷನಿಂಗ್. ಮತ್ತೆ ಇವು ಮಕ್ಕಳು ಬಹಳ ದಿವಸ ಬೆಡ್ ಮೇಲೆ ಇರುತ್ತೆ, ನಾವು ಮತ್ತೆ ಎತ್ತಕ್ಕಾಗಲ್ಲ ಅಲ್ವಾ. ಅದರಿಂದ ಪೊಸಿಷನಿಂಗ್ ನಾವು ಮಾಡ್ತಿದ್ರೆ ಮಕ್ಕಳ ಮೇಲೆ ಪ್ರೆಷರ್ ಸೋರ್ಸ್ ಅಂತ ಹೇಳ್ತೀವಿ. ಅಂತಂದ್ರೆ ಒಂದೇ ಕಡೆ ಮಗು ಹಂಗೆ ನಮ್ದು ಪೂರಾ ಪ್ರೆಷರ್ ಬಿದ್ದಾಗ ಹುಣ್ಣಾದಂಗೆ ಆಗುತ್ತೆ. ಆ ಹುಣ್ಣು ಆಗಬಾರ್ದು ಅಂತ ಈ ಪೊಸಿಷನಿಂಗ್ ಮಾಡ್ತೀವಿ ನಾವು. ಮತ್ತೆ ಈಗ ನವಜಾತ ಶಿಶು ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕಂಡು ಬರ್ತದೆ. ಆ ಸಮಸ್ಯೆಗಳನ್ನು ಕಂಡುಹಿಡಲಿಕ್ಕೆ ಮುಖ್ಯವಾಗಿ ಮಕ್ಕಳ ತಜ್ಞರು ಹೇಳ್ತಾರೆ ಈ ತರ ಸಮಸ್ಯೆ ಇದೆ ಮಗುವಿಗೆ ಅಂತೇಳಿ. ಆ ಸಮಸ್ಯೆಯನ್ನು ಕಂಡುಕೊಂಡು ಈ ಫಿಸಿಯೋಥೆರಪಿ ಮಾಡಲಿಕ್ಕೆ ನೀವು ಮುಂದಾಗ್ತೀರಿ ಫಿಸಿಯೋಥೆರಪಿಸ್ಟ್ ಅಂತೇಳಿ. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಕ್ಕಳಿಗೆ ಈಗ 9 ತಿಂಗಳು ಆದ ತಕ್ಷಣ ನಡಿಬೇಕು ಅಂತ ನಾವು ಇಂದಿನ ಎಲ್ಲ ಕಾಲದ ಜನರು ಮಾತಾಡ್ತಿರ್ತಾರೆ. 9 ತಿಂಗಳು 10 ತಿಂಗಳಾಯ್ತು ಅವ್ನು ನಡಿತೇ ಇಲ್ಲ ಅಂತಂದಾಗ ವೈದ್ಯರ ಹತ್ರ ಕರ್ಕೊಂಡು ಹೋಗ್ತಾರೆ, ಅವರು ರೆಫರ್ ಮಾಡ್ತಾರೆ. ಯಾಕೆ ನಡೆಯಂಗಿಲ್ಲ, ಅವ್ರಿಗೇನು ಸಮಸ್ಯೆ ಇರ್ತದೆ, ಅವಾಗ ಯಾವ ತರ ಫಿಸಿಯೋಥೆರಪಿ ಮಾಡ್ತೀರಿ? ಮಕ್ಕಳಲ್ಲಿ ಫಸ್ಟ್ ನಮ್ದು ನಾರ್ಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಹಂಗೆ ಬೆಳವಣಿಗೆ ಅಂತ ಹೇಳ್ತೀವಿ. ಈ ತಿಂಗಳಲ್ಲಿ ಈ ತರ ನಮ್ಗೆ ಅದು ಬರಬೇಕು ಮಕ್ಕಳದಲ್ಲಿ, ಅವಾಗೆ ನಾವು ಮುಂದೆ ನಡಿಬಹುದು. ಯಾಕೆ ಹಿಂಗೆ ಅಂತಂದ್ರೆ ನಮ್ದು ದೇಹ ಹಂಗೆ ಬೆಳೆದಿದೆ. ಈ ಸಮಸ್ಯೆ ಆಗಿದೆ, ಯಾವ್ದಾರ ಒಂದು ಮಗು ಬರುತ್ತೆ ನಮ್ಗೆ 9 ತಿಂಗಳಾಗಿದೆ, ಇನ್ನ ಅದಕ್ಕೆ ತಿರ್ಗಕ್ ಬರ್ತಿಲ್ಲ, ಇಲ್ಲ ಅಂಬೆಗಾಲಿನ ಹೋಗಿಲ್ಲ ಅಂತ ಹೇಳಿ ಬರ್ತವೆ. ಯಾಕೆ ಬರ್ತಿದೆ ಅಂತಂದ್ರೆ ನಾವು ಡೀಟೇಲ್ ಆಗಿ ನಾವು ಏನಾಗಿದೆ ಅಂತ ಗೊತ್ತಾಗ್ಬೇಕು ನಮ್ಗೆ. ಫಸ್ಟ್ ಆಗಿ ಹಿಸ್ಟ್ರಿ ಟೇಕಿಂಗ್ ಅಂತ ಹೇಳ್ತೀವಿ. ನಾರ್ಮಲಿ ನಾವು ಮೆಡಿಕಲ್ ಅಲ್ಲಿ ಡೀಪ್ ಹಿಸ್ಟ್ರಿ ಟೇಕಿಂಗ್ ಅಂತ ಹೇಳ್ತೀವಿ. ಅಂತಂದ್ರೆ ಹುಟ್ಟಕ್ಕಿಂತ ಮುಂಚೆಯಿಂದ ಹಿಡ್ಕೊಂಡು ಹುಟ್ಟ ಆದ್ಮೇಲೆ ಯಾವಾಗ ತನಕ ನಮ್ಗೆ ಬಂದಿದೆ ಅವಾಗ ತನಕ ನಾವು ಏನಾಗಿದೆ ಅಂತ ಗೊತ್ತಾಗ್ಬೇಕು ನಮ್ಗೆ. ಇವಾಗ ಆ ಮಗು ನಮ್ಗೆ ಇವಾಗ ಬಂದಿದೆ 9 ತಿಂಗಳ ಮಗು, ಅದಕ್ಕ ಹಿಸ್ಟ್ರಿ ಅಂದ್ರೆ ಅದು ಮುಂಚೆ ICU ಅಲ್ಲಿ ಇತ್ತ,
ಎಷ್ಟು ದಿವಸ ಇತ್ತು, ಹೊಟ್ಟಿನಲ್ಲಿ ಇದ್ದಾಗ ಏನಾದರೂ ಕಷ್ಟ ಆಗಿತ್ತಾ, ಅಮ್ಮಗೆ ಏನಾದರೂ ತೊಂದರೆ ಆಗಿತ್ತಾ, ಜೆನೆಟಿಕ್ ಇಶ್ಯೂಸ್ ಇರಬಹುದು, ಅಮ್ಮಗೆ ಬೇರೆ ಏನಾದರೂ ಕಾಯಿಲೆ ಆಗಿರಬಹುದಾ, ಹುಟ್ಟಾಗ ಮಗು ಹತ್ತಿದೆ ಮೇಲೆ ಎಷ್ಟು ಚೆನ್ನಾಗಿ ಹತ್ತಿದೆ, ಮತ್ತೆ ಬೇರೆ ಬೇರೆ ನಮ್ದು ಅಸೆಸ್ಮೆಂಟ್ ಇರುತ್ತೆ. ಯಾವುದು ಪೀಡಿಯಾಟ್ರಿಷಿಯನ್ ನಮ್ಮ ಡಾಕ್ಟರ್ಸ್ ಇರ್ತಾರೆ, ಮತ್ತೆ ಗೈನಕಾಲಜಿಸ್ಟ್ ಇರ್ತಾರೆ, ಅವರೆಲ್ಲ ಚೆನ್ನಾಗಿ ಚೆಕ್ ಮಾಡಿಕೊಂಡು ನೋಡ್ತಾರೆ ಮಗುಗೆ ಅಡ್ಮಿಟ್ ಮಾಡ್ಬೇಕಾ ಇಲ್ಲ ಮನೆಗೆ ಕಳಿಸ್ಬೇಕಾ. ಹತ್ತಿಲ್ಲ ಅಂತಂದ್ರೆ ಯೂಶ್ವಲಿ ನಾವು ICU ಅಲ್ಲಿ ಅಡ್ಮಿಟ್ ಮಾಡ್ತೀವಿ, ನಿಯೋನೆಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲಿ ಅಡ್ಮಿಟ್ ಮಾಡ್ತೀವಿ. ಇವಾಗ ಆ ಥರ ಏನಾದರೂ ಹಿಸ್ಟ್ರಿ ಇದ್ರೆ, ಹಿಂಗೆ ಮಗು ಹತ್ತಿಲ್ಲ ಅದಕ್ಕೆ, ಅದ್ರ ಸಲುವಾಗಿ ಅದರಿಂದ ಈ ತರ ನಮ್ಗೆ ಪ್ರಾಬ್ಲಮ್ ಆಗಿರ್ಬೋದು. ಮೇನ್ ರೀಸನ್ ಮಕ್ಕಳು ಯಾಕೆ ನಡೀತಿಲ್ಲ, ಸ್ವಲ್ಪ ಕೈಕಾಲೆಲ್ಲ ಗಟ್ಟಿ ಇದೆ, ತುಂಬಾ ಲೇಟ್ ಆಗಿದೆ ಅಂತಂದ್ರೆ ಬ್ರೈನ್ ಅಲ್ಲಿ ಇಶ್ಯೂ ಆಗಿರುತ್ತೆ. ನಮ್ದು ಸಣ್ಣ ಕೂಸಿಂದ ಹಿಡ್ಕೊಂಡು ನಮ್ದು ಮೆಚುರಿಟಿ ಆಗೋದು ಜಲ್ದಿ, ಬೇಬೀಸ್ ಏನಿದೆ ಮೆಚುರಿಟಿ ಜಲ್ದಿ ಆಗುತ್ತೆ. ಅದಕ್ಕೆ ನಮ್ ಬ್ರೈನ್ ತುಂಬಾ ಇಂಪಾರ್ಟೆಂಟ್ ಆರ್ಗನ್ ಇದೆ, ಹೌದಾ? ಅದಕ್ಕೆ ನಾವು ಒಂದ್ ಸೆಕೆಂಡುನು ಆಕ್ಸಿಜನ್ ಹೋಗ್ಲಾರ್ದ ಇರಬಾರ್ದು, ಏನಿದ್ರು ಹೋಗ್ಬಾರ್ದು. ಇನ್ನ ಸಣ್ಣ ಕೂಸದಲ್ಲಿ ಆ ಆಕ್ಸಿಜನ್ ಹೋಗಿಲ್ಲ ಅಂತಂದ್ರೆ ಡ್ಯಾಮೇಜ್ ಆಗೋದು ತುಂಬಾ ದೊಡ್ಡ ಪ್ರಾಬ್ಲಮ್. ಯಾವಾಗ ಅಂದ್ರೆ ಸರಿಯಾಗಿ ನಡಿಲಿಕ್ಕೆ ಬರದೇ ಇರ್ಲಿಕ್ಕೆ ಕಾರಣ ಬ್ರೇನಲ್ಲಿ ಏನೋ ಸಮಸ್ಯೆ ಇದ್ದಾಗ ಮಾತ್ರ ಆ ಥರ ಆಗುತ್ತೆ. ಮೇನ್ ಅಂತಂದ್ರೆ ಇವಾಗ ಮುಂಚೆಯಿಂದ ಆ ಥರ ನಡ್ಕೊಂಡು ಬಂದಿಲ್ಲ, ಆ ಥರ ಏನಾದ್ರು ತೊಂದರೆ ಅಂದ್ರೆ ನಾವು ಬ್ರೇನ್ ಅಲ್ಲಿ ಸ್ವಲ್ಪ ತೊಂದರೆ ಇರ್ಬೋದು, ಈ ಥರ ಅನ್ಬೋದು. ಆದ್ರೆ ನೆಕ್ಸ್ಟ್ 3 ತಿಂಗಳಾಯ್ತು 4 ತಿಂಗಳಾಯ್ತು, ಕಂಪ್ಲೀಟ್ಲಿ ನಾರ್ಮಲ್ ಇದೆ ಮಗು, ಏನು ತೊಂದರೆ ಆಗಿಲ್ಲ, ಏನು ಚೆನ್ನಾಗಿ ಎಲ್ಲ ಕಡೆ ನೋಡ್ತಿದೆ ಅಂತ ಎಲ್ಲ ಇದೆ, NICU ಸ್ಟೇ ಇಲ್ಲ, ಏನು ತೊಂದರೆ ಇಲ್ಲ, ಆದರೂ 1 ವರ್ಷ ಆದರೂ ನಡೀತಿಲ್ಲ ಅಂತಂದ್ರೆ ಆ 3 ತಿಂಗಳ ಯಾವಾಗಿಂದ ಫೀವರ್ ಇಂದ ಬರ್ಬೋದು, ಇನ್ಫೆಕ್ಷನ್ ಇಂದ ಆಗಿರಬಹುದು, ಎಲ್ಲ ಕಂಡು ಹಿಡಿಬೇಕಾಗತ್ತೆ. ಮತ್ತೆ ಎಲ್ಲಕ್ಕಿಂತ ಕಾಮನ್ ಸ್ವಲ್ಪ ನಾವು ಮಕ್ಕಳಲ್ಲಿ ನೋಡೋದು ಅಂತಂದ್ರೆ ಫಿಟ್ಸ್ ಬಂದಂಗೆ, ಎಪಿಲೆಪ್ಸಿ ಅಂತ ಹೇಳ್ತೀವಿ, ಇಲ್ಲ ಸೀಜರ್ಸ್ ಅಂತ ಹೇಳ್ತೀವಿ, ಅಂತವೆಲ್ಲಾನು ಆಗಿರುತ್ತೆ. ಅವು ಹುಟ್ಟಿದಾಗಿಂದಾನೇ ಇರಬಹುದು, ಇಲ್ಲ ಯಾವ್ದನ ಕಾಯಿಲೆ ಬಂದಾದ್ಮೇಲಿಂದನೂ ಇರಬಹುದು, ಆ ಥರನೂ ಆಗುತ್ತೆ. ಫಸ್ಟ್ ಏನ್ ಪ್ರಾಬ್ಲಮ್ ಹೆಂಗಾಗಿದೆ, ಪ್ರಾಬ್ಲಮ್ ಏನೇನು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮಿಗೆ ನಾವ್ ಇನ್ನ ಏನೇನ್ ಮಾಡಬಹುದು ಅಂತ ಹೇಳಿ. ಮೇಡಮ್, ಕೆಲವು ಮಕ್ಕಳಿಗೆ ತುಂಬಾ ವರ್ಷಗಳಾಗಿರ್ತವೆ ಮತ್ತು 4 ವರ್ಷ ಆದ್ರೂ ಕೂಡ ಮಾತು ಬರಂಗಿಲ್ಲ, ಒಂದು ಶಬ್ದ ಆಡಕ್ಕೂ ಬರಂಗಿಲ್ಲ, ಅಂತ ಮಕ್ಕಳು ಕೂಡ ಫಿಸಿಯೋಥೆರಪಿ ಮಾಡಿಸ್ತಾರೆ. ಈ ಫಿಸಿಯೋಥೆರಪಿ ಅಂದ್ರೆ ಯಾವ ತರ ಮಾಡಿಸ್ತಾರೆ ಅವ್ರಿಗೆ? ಅಂತ ಮಕ್ಕಳಲ್ಲಿ ಫಿಸಿಯೋಥೆರಪಿಗಿಂತ ನಾವು ಸ್ಪೀಚ್ ಥೆರಪಿ ಅಂತ ಹೇಳ್ತೀವಿ. ಆಕ್ಚುಲಿ ನಾವು ಮಕ್ಕಳಲ್ಲಿ ನಾವು ಕೆಲಸ ಮಾಡೋದು ನಾವು ಒಬ್ಬರೇ ಇರಲ್ಲ, ನಮ್ಮ ಜೊತೆ ನಮ್ಮ ಡಾಕ್ಟರ್ಸ್, ಪೀಡಿಯಾಟ್ರಿಷಿಯನ್ಸ್ ಇರ್ತಾರೆ, ಫಿಸಿಷಿಯನ್ಸ್ ಇದ್ದಾರೆ, ಅವರು, ನಾವು ಫಿಸಿಯೋಥೆರಪಿಸ್ಟ್, ಅದಾದ್ಮೇಲೆ ಆಕ್ಯುಪೇಷನಲ್ ಥೆರಪಿಸ್ಟ್ ಅಂತಾನೂ ಬರ್ತಾರೆ. ಆಕ್ಯುಪೇಷನಲ್ ಥೆರಪಿಸ್ಟ್ ಫಂಕ್ಷನಲ್ ನೋಡ್ತಾರೆ, ಅಂತಂದ್ರೆ ಕೈಯಲ್ಲಿ ಕಪ್ ಹೆಂಗ್ ಹಿಡ್ಕೋಬಹುದು, ಯಾವ ತರ ಕೆಲಸ ಮಾಡ್ಬೋದು, ಅದು ಜಾಸ್ತಿ ಆಕ್ಯುಪೇಷನಲ್ ಥೆರಪಿಸ್ಟ್ ಅವ್ರು ಮಾಡ್ತಾರೆ. ಇನ್ನೂ ಒಂದು ನಮ್ ಸ್ಪೀಚ್ ಥೆರಪಿಸ್ಟ್ ಅವರು ಮಾತು ಹೆಂಗ ಇದ್ ಮಾಡ್ಬೇಕು, ಕಿವಿಯಲ್ಲಿ ಕಷ್ಟ ಏನಾದ್ರು ಇದೆಯಾ, ಮಾತಲ್ಲಿ ಏನಾದ್ರು ಕಷ್ಟ ಇದೆ, ಮಾತಲ್ಲಿ ಅಂತಂದ್ರೆ ಬಾಯಿಂದಷ್ಟೇ ಕಷ್ಟನ ಮತ್ತೆ ಅದನ್ನು ಬ್ರೈನ್ ಇಂದನ, ಅದು ಅವ್ರು ಅಸೆಸ್ ಮಾಡ್ಕೊಂಡು ಸ್ಪೀಚ್ ಥೆರಪಿಸ್ಟ್ ಅವರು ಅದನ್ನ ನೋಡ್ಕೊಂತಾರೆ. ಈಗ ಮಕ್ಕಳಿಗೆ ಸಹಜವಾಗಿ ಯಾವ್ಯಾವ ಕಾಯಿಲೆಗಳಿಗೆ ಫಿಸಿಯೋಥೆರಪಿ ಮಾಡಿಸಲಾಗ್ತದೆ? ಎಲ್ಲಕ್ಕಿಂತ ಕಾಮನ್ ಇರೋದು ಸೆರೆಬಲ್ ಪಾಲ್ಸಿ ಅಂತ ಹೇಳಿ. ಸೆರೆಬಲ್ ಪಾಲ್ಸಿ ಅಂತಂತಂದ್ರೆ ಬ್ರೈನ್ ಅಲ್ಲಿ ಸ್ವಲ್ಪ ತೊಂದರೆ ಆಗಿದ್ದಾಗಿಂದ ಕೈ ಕಾಲು ಓಡಾಡ್ಸಕ್ಕೆ ಕಷ್ಟ ಆಗುತ್ತೆ, ಸ್ವಂತ ಕೆಲಸ ಮಾಡಕ್ಕೆ ಕಷ್ಟ ಆಗುತ್ತೆ. ಬೇಸಿಕ್ಲಿ ಏನು ಅಂತಂದ್ರೆ ಹುಟ್ಟಿದಾಗ 1-2 ವರ್ಷದಲ್ಲಿ ಏನಾದ್ರೂ ಬ್ರೈನ್ ಅಲ್ಲಿ ತೊಂದರೆ ಆಗಿದ್ದಾಗಿಂದ, ಲೈಕ್ ಆಕ್ಸಿಜನ್ ಸರಿಯಾಗಿರಲ್ಲ, ಇಲ್ಲ ಅಂತಂದ್ರೆ ಸೀಜರ್ಸ್ ಬಂದಿದೆ, ಮತ್ತೆ ಇನ್ಫೆಕ್ಷನ್ ಆಗಿರ್ಬೋದು, ಏನಾದ್ರೂ ಇರ್ಬೋದು, ಬಹಳ ಕಾಸಸ್ ಇದೆ ಸೆರೆಬಲ್ ಪಾಲ್ಸಿ. ಇದು ಹುಟ್ಟಕ್ಕಿಂತ ಮುಂಚೆ, ಹುಟ್ಟವಾಗ ಮತ್ತು ಹುಟ್ಟಾದ್ಮೇಲೆ ಆ ಥರ ನಾವು ಹೇಳ್ತೀವಿ. ಅದೆಲ್ಲ ಕಾಸಸ್ ಎಲ್ಲ ಹಿಡ್ಕೊಂಡು ನೋಡಿದ್ಮೇಲೆ ಬ್ರೈನ್ ಅಲ್ಲಿ ಏನಾದ್ರೂ ತೊಂದರೆ ಆಗಿದೆ, ಅದು ಪರ್ಮನೆಂಟ್ ಡ್ಯಾಮೇಜ್. ಬಟ್ ಅದಕ್ಕಿಂತ ಜಾಸ್ತಿ ಆಗಲ್ಲ, ಅವಾಗ ಆಗಿದ್ಮೇಲೆ ಮತ್ತೆ ಆಮೇಲೆ ಏನು ಆಗಲ್ಲ, ನಾನ್ ಪ್ರೋಗ್ರೆಸಿವ್ ಅಂತ ಹೇಳ್ತೀವಿ. ಡ್ಯಾಮೇಜ್ ಆಗಿದ್ಮೇಲೆ ನಾವು ಫಂಕ್ಷನಲ್ ಲಿಮಿಟೇಷನ್ಸ್ ಆಗಿರುತ್ತೆ, ಅದಕ್ಕೆ ನಾವು ಸೆರೆಬಲ್ ಪಾಲ್ಸಿ ಅಂತ ಹೇಳ್ತೀವಿ. ಆದ್ರೆ ಸೆರೆಬಲ್ ಪಾಲ್ಸಿ ಮತ್ತೆ ಒಂದು ದೊಡ್ಡ ಹಿಂಗೆ ಛತ್ರಿದ ತರ, ಅಂದ್ರೆ ಒಂದು ದೊಡ್ಡ ಅಂಬ್ರೆಲಾ ಟರ್ಮ್ ಅಂತ ಹೇಳ್ದಂಗೆ, ತುಂಬಾ ಕಾಯಿಲೆಗಳು ಬರುತ್ತೆ ಅದರಲ್ಲಿ. ಸ್ವಲ್ಪ ಮಕ್ಕಳಲ್ಲಿ ಬರೀ ನಡೆಯಕ್ಕಷ್ಟೇ ಆಗಿಲ್ಲ ಇರ್ಬೋದು, ಸ್ವಲ್ಪ ಮಕ್ಕಳಲ್ಲಿ ಕೈ ಯೂಸ್ ಮಾಡಕ್ ಆಗಲ್ಲ, ಸ್ವಲ್ಪ ಮಕ್ಕಳಲ್ಲಿ ಕೈ
ಕಾಲು ಮತ್ತೆ ಮಾತಾಡಕ್ಕೆ ಆಗಲ್ಲ. ಸ್ವಲ್ಪ ಮಕ್ಕಳಲ್ಲಿ ಇಂಟೆಲೆಕ್ಚುಲಿ ಅವರು ಇದ್ ಮಾಡಕ್ಕಲ್ಲ, ಅಂದ್ರೆ ಸರಿ ಕಮ್ಯುನಿಕೇಟ್ ಮಾಡಕ್ಕಾಗಲ್ಲ, ಸರಿ ಯೋಚನೆ ಮಾಡಕ್ಕಾಗಲ್ಲ, ಸ್ವಲ್ಪ ಹಂಗಿರುತ್ತೆ. ಸೊ ಡಲ್ ಇರ್ತಾರೆ, ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ, ತುಂಬಾ ವೇರಿಯೇಷನ್ಸ್ ಇರುತ್ತೆ. ಅದಕ್ಕೆ ಅದು ನಾವು ಒಂದು ಅಂಬ್ರೆಲಾ ಟರ್ಮ್ ಅಂತ ಹೇಳ್ತೀವಿ, ಸೆರೆಬ್ರಲ್ ಪಾಲ್ಸಿ ಅಂತ, ಎಲ್ಲಕ್ಕಿಂತ ಕಾಮನ್. ನೆಕ್ಸ್ಟ್ ನಾವು ಸೆರೆಬ್ರಲ್ ಪಾಲ್ಸಿ ಕ್ಲಾಸಿಫೈ ಮಾಡಿಲ್ಲ ಅಂತಂದ್ರೆ ಡೆವಲಪ್ಮೆಂಟಲ್ ಡಿಲೇ ಅಂತ ಹೇಳ್ತೀವಿ. ಅಂದ್ರೆ ಅದ್ರ ಕೆಳಗೆ ಯಾವ್ದನ ಇರ್ಬೋದು. ನಮ್ದು ಮೇನ್ ಡೆವಲಪ್ಮೆಂಟಲ್ ಏರಿಯಾಸ್ ಅಂತಂದ್ರೆ ಮೋಟಾರು ಅಂತಂದ್ರೆ ನಡೆಯೋದು, ನಿಂದ್ರೋದು, ನಡೆಯೋದು, ಮೋಟಾರ್ ಡೆವಲಪ್ಮೆಂಟ್, ಮತ್ತೆ ಕೈ ಎಲ್ಲ ಉಪಯೋಗಿಸೋದು, ಫೈನ್ ಮೋಟಾರ್ ಅಂತ ಹೇಳ್ತೀವಿ. ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಅಂತ ಒಂದು ಹೇಳ್ತೀವಿ. ಕಮ್ಯುನಿಕೇಶನ್ ಆ್ಯಂಡ್ ಸೋಷಲೈಸೇಷನ್ ಅಂತ ಒಂದು ಹೇಳ್ತೀವಿ. ಅದರದ್ದು ಇವೆಲ್ಲದರಲ್ಲೂ ಏನಾದರೂ ಒಂದು ತೊಂದರೆ ಆದರೆ ಡೆವಲಪ್ಮೆಂಟಲ್ ಡಿಲೇ ಅಂತಂದರೆ ಅದು ಎಷ್ಟು ತಿಂಗಳಕ್ಕಾಗಬೇಕು, ಅದು ಬಿಟ್ಟು ಇನ್ನೂ ಸ್ವಲ್ಪ ಲೇಟ್ ಆಗಿದೆ, 3ನೇ ತಿಂಗಳಿಗೆ ಕತ್ತು ಹಿಡ್ಕೋಬೇಕು ಆದರೆ 6ನೇ ತಿಂಗಳಿಗೆ ಹಿಡ್ಕೊತಾ ಇದೆ, ಅದಕ್ಕೆ ಡಿಲೇ ಅಂತ ಹೇಳ್ತೀವಿ ನಾವು. 1ರಿಂದ 3 ಡಿಫ್ರೆಂಟ್ ಕಾಯಿಲೆಗಳಿಂದ ಆಗಿರಬಹುದು. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಂದೆ ತಾಯಿಗಳು ಒತ್ತಾಯಕ್ಕೆ ಓದು 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 ಅಂತೇಳಿ ಮಾನಸಿಕ ಒತ್ತಡ ಮಾಡ್ತಿರ್ತಾರೆ, ಓದಬೇಕು ಚೆನ್ನಾಗಿ ಅಂತೇಳಿ. ಈ ಮಕ್ಕಳು ತಾಸುಗಟ್ಟಲೆ ಕೂತ್ಕೊಂಡು ಓದಿ ಓದಿ ಕತ್ತು ನೋವು, ಬೆನ್ನು ನೋವು, ಆ ನೋವು, ಈ ನೋವು. ಶಾಲೆಗಳಲ್ಲಿ ಸಾಕಷ್ಟು ಮಕ್ಕಳು ಶಾಲೆಗೆ ಹೋಗಿ ಬಂದ ಮೇಲೆ ನನಗೆ ನೋವಾಗ್ತಿದೆ, ಬೆನ್ನು ನೋವಾಗ್ತಿದೆ, ಕತ್ತು ನೋವಾಗ್ತಿದೆ ಅಂತ ಸಾಕಷ್ಟು ಕಂಪ್ಲೇಂಟ್ ಮಾಡ್ತಿರ್ತಾರೆ ತಂದೆ ತಾಯಿಗಳಿಗೆ. ಈಗ ಆ ಥರ ಇರ್ತಕ್ಕಂಥ ಸಮಯದಲ್ಲಿ ಫಿಸಿಯೋಥೆರಪಿಸ್ಟ್ ಆಗಿ ತಾವು ಅವರಿಗೆ ಯಾವ ಥರ ಒಂದು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯತೆ ಇದೆ? ಒಂದು ಏನು ಅಂತಂದರೆ ಎಲ್ಲಕ್ಕಿಂತ ಇಂಪಾರ್ಟೆಂಟು ಮಕ್ಕಳಲ್ಲಿ ಅಂತಂದರೆ ಆಟ ಆಡೋದು ತುಂಬ ಇಂಪಾರ್ಟೆಂಟ್ ಇದೆ. ಎಷ್ಟು ನಾವು ಓದೋದಲ್ಲಿ ಫೋಕಸ್ ಮಾಡಂತ ಹೇಳ್ತೀವಿ, ಅಷ್ಟೇ ಆಟದಲ್ಲೂ ಇರಬೇಕು. ಯಾಕಂದರೆ ನಮ್ಮದು ಬ್ರೈನ್ ಚೇಂಜ್ ಆಗ್ತಾನೇ ಇರುತ್ತೆ, ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ ನಮ್ಮದು, ಎಸ್ಪೆಷಲಿ ಮಕ್ಕಳಲ್ಲಿ. ಈಗ ನಾವು ಎಷ್ಟು 1ರಿಂದ 18 ತನಕ ಮಕ್ಳು ಅನ್ಕೊಂಡ್ರೆ ಚೇಂಜ್ ಆಗ್ತಾನೆ ಇರುತ್ತೆ, ಪ್ಯೂಬರ್ಟಿ, ಅಡೋಲಸೆಂಟ್, ಹಂಗಿಂಗ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ನೀವು ಬಿಹೇವಿಯರ್ ಅಡಾಪ್ಟೇಷನ್ಸ್ ಅಂದ್ರೆ ನೀವು ಏನು ಅದು ಅನ್ಕೊಂತಿದ್ದೀರಲ್ಲ ಅದು ಬೇಕಾಗುತ್ತೆ. ಈಗ ಮಕ್ಕಳಲ್ಲಿ ಸ್ಟ್ರೆಸ್ ತುಂಬಾ ಇರುತ್ತೆ, ಅಂದ್ರೆ ಓದೋದ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಅವ್ರಿಗೆ ಎಷ್ಟು ಆ ಸ್ಟ್ರೆಸ್ ರಿಲೀವ್ ಮಾಡಬೇಕು ಅಂತಂದ್ರೆ ಆಟ ಆಡಿಸ್ಬೇಕು. ಆಟ ಹೆಂಗನ ಇರ್ಬೋದು, ಗ್ರೌಂಡ್ ಅಲ್ಲಿ ಹೋಗಿ ಆಟ ಆಡ್ಬೋದು, ಇಂಡೋರ್ ಮನೆಯಲ್ಲಿ ಆಟ ಆಡ್ಬೋದು, ಅದೆಲ್ಲ ಸ್ಟ್ರೆಸ್ ಫ್ರೀ ಆಗಿರುತ್ತೆ. ಸ್ಟ್ರೆಸ್ ಇಂದಾನೆ ತುಂಬಾ ನಮ್ದು ಮಸಲ್ಸ್ ಎಲ್ಲ ತುಂಬಾ ಸ್ಪ್ಯಾಸಮ್ ಅಲ್ಲಿ ಹೋಗಿರುತ್ತೆ, ಅಂತಂದ್ರೆ ಮಸಲ್ ಟೈಟ್ ಆಗ್ಬಿಡುತ್ತೆ, ನೋವು ಆಗುತ್ತೆ, ವೀಕ್ನೆಸ್ ಆಗುತ್ತೆ, ಎಲ್ಲ ಆಗುತ್ತೆ. ಎಷ್ಟು ನಾವು ಮಸಲ್ನ ಉಪಯೋಗಿಸ್ತೀವಿ ಅಷ್ಟು ಚಂದ. ಅದಕ್ಕೆ ಆಟ ಆಡ್ಬೇಕು ಅಂತ ಹೇಳೋದು ನಾವು. ಓದೋ ಮಕ್ಕಳಿಗೆ ಏನ್ ಮಾಡ್ಬೇಕು, ನೀವು ಟೈಮಿಂಗ್ ಇಟ್ಕೊಂಡು ಮಾಡ್ಬೋದು ಆ ಥರ. ಅದಕ್ಕೆ ಸ್ಟ್ರೆಂತ್ ಬೇಕು. ಇವಾಗ ನಾವು ಜಾಸ್ತಿ ಯಾಕೆ ಆಗ್ತಿರ್ಬೋದು ಅಂತಂದ್ರೆ ವೀಕ್ನೆಸ್ ಇರ್ಬೋದು ಮಸಲ್ ಅಲ್ಲಿ. ನಮ್ ದೊಡ್ಡವರಲ್ಲೂ ಆ ಥರನೇ ಪ್ರಾಬ್ಲಮ್ ಆಗೋದು, ಸಣ್ಣವರಲ್ಲೂ ಹಂಗಾಗುತ್ತೆ. ಸೊ ಗಟ್ಟಿ ಎಷ್ಟು ಸ್ಟ್ರೆಂತ್ ಇರುತ್ತೆ ಅಷ್ಟು ಒಳ್ಳೆಯದು. ಅಂದ್ರೆ ಮಕ್ಕಳಲ್ಲಿ ಕೂಡ ವೀಕ್ನೆಸ್ ಅನ್ನೋದು ಇದ್ದೇ ಇರ್ತದೆ. ಒಳ್ಳೆಯ ಆಹಾರ, ಒಳ್ಳೆಯ ಒಂದು ವ್ಯಾಯಾಮ, ಈ ತರ ನಿರಂತರವಾಗಿ ಮಕ್ಕಳಿಗೆ ಫಿಸಿಕಲ್ ಆಗಿ ಅವರು ಕೂಡ ಆಟ ಆಡಬೇಕು. ದೈಹಿಕವಾಗಿ ಅವರು ಅಲ್ಲೆಲ್ಲೇ ಸುತ್ತಾಡಿ ಆಟ ಆಡಿದ್ರೆ ಅವರು ಕೂಡ ಸ್ವಲ್ಪ ಚೆನ್ನಾಗಿರ್ತಾರೆ ಅನ್ನುವಂಥದ್ದು. ಕೊನೆಯದಾಗಿ ಈ ಮಕ್ಕಳಿಗೆ ವಿಷಯಕ್ಕೆ ಬಂದಾಗ ಸಾಕಷ್ಟು ರೀತಿಯ ಒಂದು ಫಿಸಿಯೋಥೆರಪಿ ಸಹಾಯ ಮಾಡ್ತದೆ ಮಕ್ಕಳಿಗೆ. ಕೊನೆಯದಾಗಿ ಈ ಫಿಸಿಯೋಥೆರಪಿ ಬಗ್ಗೆ ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇವಾಗ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಗಮನ ಇಡಬೇಕು ಮಕ್ಕಳ ಮೇಲೆ. ನಮ್ಗೆ ತುಂಬಾ ಕೇಸಸ್ ಹೆಂಗ ಬರುತ್ತೆ ಅಂತಂದ್ರೆ 5 ವರ್ಷ ತನಕ ಅವರು ವೇಟ್ ಮಾಡ್ತಾರೆ, ಇವಾಗ ಸರಿ ಹೋಗುತ್ತೆ, ಟೈಮ್ ನಾವು ವೇಟ್ ಮಾಡಿ ಟೈಮ್ ವೇಟ್ ಮಾಡೋಣ ಆಗುತ್ತೆ ಅಂತ ಹೇಳಿ. ಸ್ವಲ್ಪ ಕೇಸಸ್ ಅಲ್ಲಿ ಹೌದು, ಸ್ವಲ್ಪ ಮಕ್ಕಳು ಲೇಟ್ ಬ್ಲೂಮರ್ಸ್ ಅಂತ ಹೇಳ್ತೀವಿ, ಸ್ವಲ್ಪ ಮಕ್ಕಳು ಲೇಟ್ ಆಗಿ ನಡೆಯೋದು, ಅವೆಲ್ಲ ಓಕೆ. ಬಟ್ ಗ್ಯಾಪ್ ತುಂಬಾ ಇದೆ, 1 ವರ್ಷ ಆ ತರ ಗ್ಯಾಪ್ ಇದ್ರೆ ಅದು ಸ್ವಲ್ಪ ಕಷ್ಟ. ಅದಕ್ಕೆ ನಿಮ್ಗೆ ಯಾವಾಗನ ಸ್ವಲ್ಪ ಅನ್ಸಿದೆ ಈಗ ಮಗು ನಡೀತಿಲ್ಲ, ಈ ಟೈಮಲ್ಲಿ ಈ ತರ ಏನಾದ್ರೂ ತೊಂದರೆ ಆಗ್ತಿದೆ, ಅವಾಗ ಬಂದು ಡಾಕ್ಟರ್ ಹತ್ರ ತೋರಿಸ್ಕೋಬೇಕು. ಡಾಕ್ಟರ್ ಅವಾಗ ಸಜೆಸ್ಟ್ ಮಾಡ್ತಾರೆ ಇದಕ್ಕೆ ಫಿಸಿಯೋಥೆರಪಿ ಬೇಕಾಗ್ಬೋದಾ ಇಲ್ಲ ವೇಟ್ ಮಾಡ್ಬೋದಾ ಅಂತ ಹೇಳಿ. ಮತ್ತೆ ಡಾಕ್ಟರ್ ನಮ್ಮ ಸಜೆಷನ್ ತಗೊಂಡು ನಾವು ನೋಡ್ತೀವಿ ಹೆಂಗೆ ಇವಾಗ ಮಗು ಚೆನ್ನಾಗಿ ಅದು ಸ್ವಂತ ಆಗಿ ಬೆಳಿಬೋದಾ ಇಲ್ಲ ನಮ್ದು ಇಂಟರ್ವೆನ್ಷನ್ ಬೇಕಾಗ್ಬೋದಾ ಅಂತ ಹೇಳಿ. ಎಲ್ಲಾ ಮಕ್ಕಳು ಯಾರು ಲೇಟಾಗಿ ಕತ್ ಹಿಡ್ಕೊಂತಿದೆ, ಲೇಟಾಗಿ ಮಾಡ್ತಿದೆ, ಎಲ್ಲರಿಗೂ ಬೇಕು ಅಂತ ಏನು ಕಂಪಲ್ಷನ್ ಇಲ್ಲ. ಆದ್ರೆ ನಾವು ಸ್ಕ್ರೀನಿಂಗ್ ಮಾಡಬೇಕು, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್, ಆ ಥರ ಬೇಸಿಕ್ಲಿ ಹಂಗೆ ಮಾಡಬೇಕು ನಾವು. ಈಗ ಸಾಕಷ್ಟು ಜನ ಹೇಳ್ತಿರ್ತಾರೆ ಫಿಸಿಯೋಥೆರಪಿ ಒಳ್ಳೇದು ಅಂತ, ಕೆಲವರು ಹೇಳ್ತಾರೆ. ಕೆಲವರು ಏನಂತಾರೆ ಫಿಸಿಯೋಥೆರಪಿ ಏನಿಲ್ಲಪ್ಪ ಮಿಷನಲ್ಲಿ ಮಾಡ್ತಾರೆ, ಸ್ವಲ್ಪ ಅವತ್ತು ಮಾಡಿದಾಗ ಚೆನ್ನಾಗಿರ್ತದೆ, ಕೆಲವು ಆಮೇಲೆ ಅದು ಮತ್ತೆ ಹೆಂಗೆ ಇರ್ತದ ನೋವು ಅಂತ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ. ಹಂಗಾಗಿ ಮಕ್ಕಳಲ್ಲಿ ಕೂಡ ಈ ತರ ಮಷೀನಲ್ಲಿ ಮಾಡ್ತಕ್ಕಂಥ ಫಿಸಿಯೋಥೆರಪಿಗಳು ಇದಾವೆ. ಮಕ್ಕಳಲ್ಲಿ ಮಷೀನ್ ಬೇಸಿಕ್ಲಿ ನಾವು ಏನ್ ಯೂಸ್ ಮಾಡ್ತೀವಿ ಅಂತಂದ್ರೆ ಸ್ಟಿಮ್ಯುಲೇಟರ್ ಅಂತ ಹೇಳ್ತೀವಿ ನಾವು, ಫ್ಯಾರೆಟಿಕ್, ಗ್ಯಾಲ್ವಿನಿಕ್ ಇಲ್ಲ ಮಸಲ್ ಸ್ಟಿಮ್ಯುಲೇಟರ್ ಅಂತ ಹೇಳ್ತೀವಿ. ನಮ್ದು ಮಕ್ಕಳಲ್ಲಿ ನಮ್ಗೆ ಕಾಮನ್ ಆಗಿ ಬರೋದು ಇವು ವೀಕ್ನೆಸ್ ಇರೋದು. ವೀಕ್ನೆಸ್ ಯಾಕಿದೆ ಅಂತಂದ್ರೆ ಮತ್ತೆ ಅದೇ ಬ್ರೈನ್ ಡ್ಯಾಮೇಜ್ ಆಗಿದೆ ಅಂತ, ಬ್ರೈನ್ ಅಲ್ಲಿ ತೊಂದರೆ ಆಗಿದೆ,
ಅದಕ್ಕೆ ವೀಕ್ನೆಸ್ ಆಗಿದೆ. ಅದು ಹುಟ್ಟಿದಾಗಿಂದ ಮಗುಗೆ ಆ ಥರ ವೀಕ್ನೆಸ್ ಇದ್ದಾಗಿಂದ ನಮಗೆ ಮಷಿನ್ ಏನು ಯೂಸ್ ಮಾಡ್ತೀವಿ, ಮಸಲ್ನ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಮಷಿನ್ ಯೂಸ್ ಮಾಡ್ತೀವಿ, ಸ್ಟ್ರೆಂಥನ್ ಮಾಡೋಕ್ಕೆ ನಾವು ಮಷಿನ್ ಯೂಸ್ ಮಾಡ್ತೀವಿ. ಯಾಕಂದರೆ ನಮ್ದು ಎಕ್ಸಸೈಸ್ ಜೊತೆಗೆ ನಮಗೆ ಸ್ವಲ್ಪ ಎಕ್ಸ್ಟರ್ನಲ್ ಹೆಲ್ಪ್ ಸಿಗ್ತಿದೆ ಅದರಿಂದ. ಮತ್ತೆ ನಮ್ಗಿನ್ನ ಈ ಥರ ಕೇಸಸ್ಸು ಬರುತ್ತೆ. ಹುಟ್ಟಿದ ತಕ್ಷಣ ಒಂದು ಕೇಸ್ ಇದೆ, OBPI, ಆಬ್ಸ್ಟ್ರಕ್ಟಿವ್ ಬ್ರೇಕಿಯಲ್ ಪ್ಲೆಕ್ಸಿಸ್ ಇಂಜುರಿ ಅಂತ. ಬೇಸಿಕ್ಲಿ ನಮ್ಮ ಕೈಯಲ್ಲಿ ಏನು ನರ ಇರುತ್ತೆ ಅದರಿಂದ ನಾವು ಕೈ ಉಪಯೋಗಿಸ್ಬೋದು. ಆ ನರ ಸ್ವಲ್ಪ ಕಂಪ್ರೆಸ್ ಆಗಿರ್ಬೋದು, ಇಲ್ಲ ಕಟ್ ಆಗಿರ್ಬೋದು, ಇಲ್ಲ ಏನಾದರೂ ತೊಂದರೆ, ಅದರಿಂದ ಒಂದು ಕೈ ಮೂವ್ ಮಾಡೋಕ್ಕಾಗಲ್ಲ ಮಗು ಹುಟ್ಟಿದ ತಕ್ಷಣ. ಅದು ಹುಟ್ಟ ಮುಂದೆ ಆಗಿರುತ್ತೆ. ಬೇಬಿ ಒಂದೊಂದ್ಸತೆ ತುಂಬಾ ವೇಟ್ ಜಾಸ್ತಿ ಇದ್ದಾಗ, ಇಲ್ಲಾಂತಂದ್ರೆ ಕೈ ಒಂದ್ಸತೆ ಹೊರಗೆ ಬರ್ದಾಗ, ಕೈಯಿಂದ ಎಳ್ದಂಗ ಡೆಲಿವರಿ ಮಾಡಿದಾಗ ಅವಾಗ ನರ್ವ್ ಏನಿರುತ್ತೆ ಅಲ್ಲ, ಆ ನರ ಸ್ವಲ್ಪ ಎಳ್ದ್ಕೊಂಡು ಬಂದಿರುತ್ತೆ. ಅವಾಗ ನರ್ವ್ ಪ್ರಾಬ್ಲಮ್ ಇದೆ, ಬ್ರೈನ್ ಪ್ರಾಬ್ಲಮ್ ಅಲ್ಲ. ಆ ಟೈಮಲ್ಲಿ ನಾವು ಈ ಸ್ಟಿಮ್ಯುಲೇಟರ್ ಯೂಸ್ ಮಾಡಿಕೊಂಡು ಮತ್ತೆ ಎಕ್ಸಸೈಸ್ ಜೊತೆಗೆ ಕಲ್ತು ಇದನ್ನ ಕಾಯಿಲೆನ ಸ್ವಲ್ಪ ಬೆಟರ್ ಮಾಡ್ತೀವಿ. ಅವಾಗ ಕೈ ಮೂವ್ಮೆಂಟ್ ಎಲ್ಲ ಆಗುತ್ತೆ. ಒಟ್ಟಾರೆಯಾಗಿ ಒಳ್ಳೆ ಒಂದು ಫಿಸಿಯೋಥೆರಪಿಸ್ಟ್ ಅಂತಂದ್ರೆ ಮನುಷ್ಯನ ಎಲ್ಲಾ ಭಾಗಗಳಲ್ಲಿ ತುಂಬಾ ಮಹತ್ವವಾದ ಒಂದು ಸ್ಥಾನ ಪಡ್ಕೊಂಡಿದೆ. ಎಲ್ಲಾದ್ರೂ ಸಮಸ್ಯೆ ಆದರೆ ಆ ಸಮಸ್ಯೆಗೆ ಪರಿಹಾರ ಏನು ಅಂತ ಕರೆಕ್ಟಾಗಿ ನೋಡಿಕೊಂಡು ಅದನ್ನು ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಒಂದು ಒಳ್ಳೆ ಒಂದು ವ್ಯವಸ್ಥೆ. ಇವಾಗ ಮಕ್ಕಳಲ್ಲಿ ಈ ಫಿಸಿಯೋಥೆರಪಿ ಮಾಡ್ತಕ್ಕಂಥ ತುಂಬಾ ಚಾಲೆಂಜಿಂಗ್ ಕೆಲಸ. ದೊಡ್ಡವರಿಗೆ ಸಹಜವಾಗಿ ಅವ್ರಿಗೆ ಹೇಳ್ದಂಗೆ ಕೇಳ್ತಾರೆ, ಹಿಂಗ್ ಕೂತ್ಕೊಳ್ರಿ, ಹಿಂಗ್ ಮಾಡಿ ಅಂತ ಸಲಹೆ ಕೊಟ್ಟರೆ ಅವ್ರು ಮಾಡ್ಕೊಳ್ತಾರೆ. ಆದ್ರೆ ಮಕ್ಕಳಿಗೆ ಈ ಫಿಸಿಯೋಥೆರಪಿ ಮಾಡೋದಂದ್ರೆ ತುಂಬಾ ಕಷ್ಟ. ಅಂತದ್ರಲ್ಲಿ ಮಕ್ಕಳಿಗೂ ಕೂಡ ಫಿಸಿಯೋಥೆರಪಿ ಮಾಡಿ ಅವರಿಗೆ ಬಂದಂತ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ಕೆಲಸ ಇದೆಲ್ಲ ತುಂಬಾ ಚಾಲೆಂಜಿಂಗ್ ಅಂತ ಅನಿಸ್ತದೆ. ಒಳ್ಳೇದು ಮೇಡಮ್, ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಮಕ್ಕಳಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಫಿಸಿಯೋಥೆರಪಿಯ ಮಹತ್ವ ಏನು ಅನ್ನೋದನ್ನು ಕುರಿತು ನಮ್ಮ ಕೇಳಿಗರಿಗೆ ಮಾಹಿತಿಯನ್ನು ಕೊಟ್ಟರೆ, ತಾವು ಬಂದು ಮಾಹಿತಿಯನ್ನು ಕೊಟ್ಟದ್ದಕ್ಕಾಗಿ ತಮಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.